ಗುಲಗಂಜಿ ಕೊಪ್ಪ ಗೋವನಾಳ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿದ ಶಾಸಕ ಡಾ ಚಂದ್ರು ಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗುಲಗಂಜಿ ಕೊಪ್ಪ ಗೋವನಾಳ ಗ್ರಾಮಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಿರಟ್ಟಿ ಮತಕ್ಷೇತ್ರದ ಶಾಸಕ ಡಾ ಚಂದ್ರು ಲಮಾಣಿ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ್ದಾರೆ. ಈ ಸಮಯದಲ್ಲಿ ಗೋವನಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕರಿಯಪ್ಪ ಗೌಡ್ರು, ಹೊಸಗೌಡ್ರು, ಉಪಾಧ್ಯಕ್ಷರಾದ ನಿರ್ಮಲಾ ತಳವಾರ್, ಮಂಜನಗೌಡರು, ಕೆಂಚನಗೌಡರು, ಅಪ್ಪಣ್ಣ ರಾಮಗಿರಿ, ಸುಶೀಲವ್ವ, ಮರಿಲಿಂಗನಗೌಡರು, ಚನ್ನಪ್ಪ ಅಲಸಂದಿ, ಈಶ್ವರ ಸೊರಟೂರು, ಬಸವರಾಜ್ ಮಲ್ಲೂರು, ಬಸಪ್ಪ ಬಡಿಗೇರ್, ಗಂಗಾಧರ ಮೆಣಸಿನಕಾಯಿ, ಪರಶುರಾಮ್ ಇಮ್ಮಡಿ, ಬಸವರಾಜ್ ಚಕ್ರಸಾಲಿ ಸೇರಿದಂತೆ 2 ಗ್ರಾಮಗಳ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಪ್ರಜಾಪವ ಟಿವಿ, ಲಕ್ಷ್ಮೇಶ್ವರ. ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ 1 ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಗುಲಗಂಜಿ ಕೊಪ್ಪದಲ್ಲಿ 50 ಲಕ್ಷ ರೂಪಾಯಿಗಳ ಒಂದು ಕಾಮಗಾರಿಯನ್ನು ನಮ್ಮೆಲ್ಲ ಗ್ರಾಮಸ್ಥರು ಮತ್ತು ಈ ಭಾಗದ ಹಿರಿಯರ ಸಮ್ಮುಖದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಬಹುಶಃ ನಮಗೆ ಈ ಗ್ರಾಮ ಅತ್ಯಂತ ಹಿಂದುಳಿದಿರೋದ್ರಿಂದ ಇಲ್ಲೇ ಹೋಗಲಿಕ್ಕೆ ಜನರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೂ ಸಹಿತ ತೊಂದರೆಯಾಗಿರೋದ್ರಿಂದ ಇವತ್ತಿನ ದಿನ ಇಲ್ಲಿ ನಮ್ಮ ಗ್ರಾಮದ, ವಿಶೇಷವಾಗಿ ಆ ಗ್ರಾಮದ ಪ್ರಾರಂಭದಿಂದ ಕೊನೆಯವರೆಗೂ ಸಹಿತ ಈ ಸಿಸಿ ರಸ್ತೆ ಕಾಮಗಾರಿ ಮುಕ್ತಾಯ ಆಗ್ತದೆ. ಜೊತೆಯಲ್ಲಿ ಇದರ ಹಿಂದೂ ಸಹಿತ 1 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿಗಳ ಕೆಲಸನೂ ಸಹಿತ ಒಳಗಡೆ ಮೊನ್ನೆ ದಿನ ನಮ್ಮ SC/ST ಅವರ ಓಣೆಯಲ್ಲಿ ಅಂತೇಳಿ ಮೊನ್ನೆ ಅವ್ರು ಕೇಳಿದ್ರು. ನಾವು ಹೇಳಿ ಹೋಗಿದ್ವಿ, ಇನ್ನೊಂದು ಯಾವುದೋ ಅನುದಾನ ಬರ್ತದಪ್ಪ ಅಲ್ಲಿ ಮಾಡಿಕೊಡ್ತೀವಿ ಅಂಥೇಳಿ. ಆ ಒಂದು 10 ಲಕ್ಷ ರೂಪಾಯಿನೂ ಸಹಿತ SC/ST ಕಾಲೋನಿಯಲ್ಲಿ ಏನೂ ಆಗಿಲ್ಲ, ಅದನ್ನು ಅದರಲ್ಲಿ ಮಾಡಿಕೊಂಡು ಇದನ್ನು 50 ಲಕ್ಷ ರೂಪಾಯಿ ಈ ರಸ್ತೆಯನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಂತೇಳಿ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಅತ್ಯಂತ ಒಳ್ಳೆಯ ರೀತಿಯಿಂದ ಈ ರಸ್ತೆ ಆಗಲಿ, ನಮ್ಮ ಗ್ರಾಮಸ್ಥರು ಸಹಕಾರ ಕೊಡಲಿ, ನಮ್ಮ ಗ್ರಾಮದವರಿಗೆ ಇವತ್ತಿಗೆ ಅನುಕೂಲ ಆಗಲಿಕ್ಕೆ ಈ ರಸ್ತೆಯನ್ನು ಹಾಕಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ರಸ್ತೆ ಆಗಲಿ ಅಂತೇಳಿ ವಿನಂತಿಯನ್ನು ಮಾಡ್ಕೊತಾ, ಈಗ ಮತ್ತೆ ಗೋನಾಳ ಗ್ರಾಮದಲ್ಲಿ ಸಹಿತ 50 ಲಕ್ಷ ರೂಪಾಯಿಗಳ ಏನು ಸಿಸಿ ಕಾಮಗಾರಿನ ಪೂಜೆ ಮಾಡಿರೋದೀವಿ. ಈ ಗ್ರಾಮ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂಥೇಳಿ ಭಗವಂತನಲ್ಲಿ ಕೇಳಿಕೊಂಡು ಈಗ ಆದಷ್ಟು ಬೇಗನೆ ಇನ್ನೊಂದು 15ರಿಂದ 1 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯ ಆಗಬೇಕು, ಪ್ರಾರಂಭ ಅಲ್ಲ ಮುಕ್ತಾಯ ಆಗಬೇಕಂತೇಳಿ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೂ ಮತ್ತು ನಮ್ಮ ಅಧಿಕಾರಿಗಳಿಗೂ ಸಹಿತ ತಿಳಿಸಿದ್ದೇನೆ. ಆದಷ್ಟು ಬೇಗನೆ ನಾಳೆಯಿಂದಲೇ ಈ ಕಾಮಗಾರಿ ಪ್ರಾರಂಭ ಆಗ್ತದೆ. ಆದ ತಕ್ಷಣ ಈ ಜನರು ಇದನ್ನು ಅನುಕೂಲ ಮಾಡಲಿ ಅಂತೇಳಿ ವಿನಂತಿಯನ್ನು ಮಾಡ್ಕೊತ 12 ಮಾತನ್ನು ಮುಗಿಸ್ತಾರೆ.